ಧ್ರುವಂತ್ ಅವರು ರಕ್ಷಿತಾ ಅವರ ಪ್ಲಾನ್ ಹೇಗಿದೆ ಅನ್ನೋದನ್ನ ಹೇಳಿದ್ರು ಬಿಗ್ ಬಾಸ್ ಮನೇಲಿ. ಅಂದ್ರೆ ಕಾವ್ಯನ ಹಿಂದೆ ಸರಿಸಬೇಕು, ಗಿಲ್ಲಿ ವಿಚಾರದಲ್ಲೂ ಅಷ್ಟೇ. ಈಗ ಗಿಲ್ಲಿನೇ ಅಪೋಸಿಟ್ ಆತಂದ್ರೆ ಬಿಡಲ್ಲ ರಕ್ಷಿತಾ ಅಂತ. ಅದನ್ನ ಆಡಿಯನ್ಸ್ ತುಂಬಾ ಇಷ್ಟಪಟ್ಟಿದ್ದಾರೆ. ಧ್ರುವಂತ್ ನಿಜವಾಗ್ಲೂ ರಕ್ಷಿತಾ ಅವರ ಮುಖವಾಡನ್ನ ತೆರೆದಿಟ್ರು ಅಂತ ಹೇಳಿದ್ದಾರೆ. ಇದನ್ನ ಒಪ್ಪುತ್ತೀರಾ ನೀವು? ಫಸ್ಟ್ ಆಫ್ ಆಲ್ ಅವನೇ ಸರಿ ಇಲ್ಲ ಮೇಡಮ್. ಅವನೇನು ಹೇಳೋದು ಪಾಪ ರಕ್ಷಿತನ ಬಗ್ಗೆ. ಅವಳು ಆ ಥರ ಇರಿಟೇಟ್ ಮಾಡ್ತಾ ಇರೋದಂತೂ ಸತ್ಯ. ಬಟ್ ಅವಳು ಮನಸ್ಸಲ್ಲಿ ಏನೂ ಕೆಟ್ಟದಿಲ್ಲ. ಅಂದರೆ ಏನೋ ಕಾವ್ಯ ಗಿಲ್ಲಿ ಸ್ಪಂದನ ಬೇರೆ ಮಾಡಬೇಕು ಅಂತಿಲ್ಲ. ನನ್ನ ವಿಷಯಕ್ಕೆ ಬಂದವರು ಅವರಿಬ್ಬರು, ನಾನು ಅವ್ರನ್ನ ಬಿಡಲ್ಲ ಅನ್ನೋದು ಮನಸ್ಸಲ್ಲಿ ಇದೆಯಾ ಹೊರತು ಇವಳು ಮಾಡಿರೋ ಒಂದು ತಪ್ಪು ಕೆಲಸದಿಂದ ಇವ್ನು ಬೇಳೆಕಾಯಿ ಬೇಸ್ಕೊಂತವನು ಅಷ್ಟೇ. ಯಾರೋ ಧ್ರುವಂತ ಅವಾಗಲೇ ಹೇಳ್ದಂಗೆ ಇವಳು ಮಾಡಿದ ತಪ್ಪು ಅವನು ಒಳ್ಳೆ ಥರ ಕಾಣಿಸ್ತವನೆ. ಬಟ್ ಅವನು ಅಲ್ಲ, ಅದನ್ನು ಸುಮ್ಮನೆ ಬಿಡ್ತಾವನು ಅಷ್ಟೇ ಅವ್ನ ಮಾತುಗಳು. ರಕ್ಷಿತಾಗೆ ಗಿಲ್ಲಿ ನಟನ ಬಗ್ಗೆ ಪೊಸೆಸಿವ್ನೆಸ್ ಇದೆ ಅಂತ ಒಂದು ಅಭಿಪ್ರಾಯ ಕೂಡ ಇದೆ. ಪೊಸೆಸಿವ್ ಅಲ್ಲ, ಅಂದ್ರೆ ಫ್ರೆಂಡ್ಶಿಪ್ ಅಲ್ಲೇ ಪೊಸೆಸಿವ್ನೆಸ್ ಇಲ್ಲ ಅನ್ಸುತ್ತೆ. ಅದ ಏನಿಲ್ಲ. ಇವಾಗ ನನ್ನ ಬಗ್ಗೆನೂ ಪೊಸೆಸಿವ್, ಅವಳು ರಘು ಸರ್ ಬಗ್ಗೆನೂ ಪೊಸೆಸಿವ್. ಹಂಗೆ ಹೇಳಕ್ ಬಂದ್ರೆ ಸೊ ಎಲ್ಲರ ಜೊತೆ ಕ್ಲೋಸ್ ಆಗಿರ್ತಾಳೆ. ಇವಾಗ ನಾವು ಸಡನ್ ಆಗಿ ರಕ್ಷಿತ್ ಜೊತೆ ಕ್ಲೋಸ್ ಆಗಿದ್ದು ಅವಾಯ್ಡ್ ಮಾಡ್ಬಿಟ್ಟು ನಾವಿಬ್ರು ಬೇರೆ ಹತ್ರ ಹೋಗಿದ್ರೆ ಅವಳಿಗೂ ಅನ್ಸಿರೋದಲ್ಲ, ಏನಪ್ಪ ನಮಗೂ ಅನ್ಸೋದು ನಿಮ್ಗೆ ಅನ್ಸಲ್ವಾ? ಸೊ ಅದು ಹಂಗಿದ್ದಾಗ ನಾರ್ಮಲ್, ಅದು ಒಂದು ಹ್ಯೂಮನ್ ಕ್ಯಾರೆಕ್ಟರ್ ಹೊರತು ಅದೇನು ಪರ್ಸನಲಿ ಅಷ್ಟು ತಗೊಂಬಾರ್ದು ಅನ್ಸುತ್ತೆ ನನಗೆ. ಈಗ ಮಾಳು ಮತ್ತೆ ಸೂರಜ್ ಮಧ್ಯೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ನೀವೇ ಒಂದು ಕ್ವಶನ್ ಹೇಳಿದಾಗ ಜನ ತುಂಬಾ ಇಷ್ಟಪಟ್ರು. ಅಂದ್ರೆ ರಕ್ಷಿತಾ ತಲೆಯಲ್ಲಿ ಏನ್ ಓಡ್ತಿದೆ ಅನ್ನೋದು ಜನರಿಗೂ ಗೊತ್ತಾಯ್ತು. ರಕ್ಷಿತಾ ಹೇಗೆ ನಿಮ್ಮ ಪ್ರಕಾರ? ಈಗ ಮುಗ್ದೆ ಅಮಾಯಕಿ ಅಂತ ಜನ ಅನ್ಕೊಂಡ್ರು, ಆಮೇಲೆ ತುಂಬಾ ಇರಿಟೇಟ್ ಅಂತ ಅನ್ನಿಸ್ತು ಜನರಿಗೆ. ನಿಮ್ಮ ಪ್ರಕಾರ? ಅವಳು ಆಕ್ಚುಲಿ ಸಿಕ್ಕಾಬಿಟ್ಟೆ ಇನ್ನೋಸೆಂಟ್ ಮೇಡಮ್. ಅದೇ ನಾನು ಯಾವಾಗಲೇ ಹೇಳ್ದಂಗೆ, ಕೋಪ ಬಂದ್ರೆ ಮನುಷ್ಯಲಲ್ಲ. ಆ ಕೋಪ ಬಂದಿರೋ ಟೈಮಲ್ಲಿ ಏನೇನೋ ಮಾಡ್ಬಿಡ್ತಾಳೆ ಈ ಥರ ತರಲೆ ಕೆಲಸಗಳು. ಕಿತಾಪತಿ ಅಂದರೆ ಕಿತಾಪತಿ ಹೆಂಗ್ಸ್ ಅವಳು. ಏನು ಮಾಡ್ತೀರಾ ಅಷ್ಟೇ. ಅದು ಪಾಪ ಅವಳೇನೋ ಬೇಕು ಅಂತ ಮಾಡೋದಲ್ಲ, ಅದು ಕೋಪ ಬಂದಂಗೆ ಮಾಡಿದ್ದಾಳೆ. ಅಶ್ವಿನಿ ಗೌಡ ಅವ್ರ ಜೊತೆ ನಿಮ್ಮ ಫ್ರೆಂಡ್ಶಿಪ್ಪೇ ಆಗ್ಲಿಲ್ಲ ಆರಂಭದಿಂದ ಕೊನೆವರೆಗೂ. ಏನ್ ಮಿಸ್ಟೇಕ್ ಆಗ್ತಿದೆ ಅಲ್ಲಿ, ಏನ್ ಆಗ್ತಿದೆ? ಅಂಡ್ ಅಶ್ವಿನಿ ಅವರಂತೂ ಮೊದಲ ವಾರಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸೈಲೆಂಟ್ ಆಗಿದ್ದಾರೆ. ಬಟ್ ಆದ್ರೂ ಏನ್ ಸಮಸ್ಯೆ ಆಗ್ತಿದೆ ಅಂತ? ಮೇಡಮ್, ಸೈಲೆಂಟ್ ಆಗೋದು ಒಂದು, ಚೇಂಜ್ ಆಗೋದು ಇನ್ನೊಂದು. ನೀನು ಬೇರೆಯವ್ರಿಗೆ ಏನೋ ಮಾತಾಡಿ ಅಲ್ಲಿಂದ ನಿನಗೆ ನೆಗೆಟಿವ್ ಶೇಡ್ ಬರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಸೈಲೆಂಟ್ ಆಗೋದು ಕಿಲಾಡಿತನ ಅಂತೀವಿ, ಆಯಿತಾ? ಅದು ಬರ್ತಾ ಇದ್ದು ಚೇಂಜ್ ಆಗೋದು ಬೇರೆ ಅಂತೀವಿ. ಚೇಂಜ್ ಆಗಿಲ್ಲ, ಅವರು ಸೈಲೆಂಟ್ ಆಗಿದ್ದಾರೆ ಅಷ್ಟೇ. ಇನ್ನೊಂದೇನು ಅಂದರೆ, ನನ್ನ ಪರ್ಸ್ನಲ್ ಅಭಿಪ್ರಾಯ ಒಳಗೋದಾಗ ಹಲವಾರು ಮಾತುಗಳು ನನ್ನ ಒಂದು ಮಾತಾಡ್ತಾರೆ, ಅದು ಟೆಲಿಕಾಸ್ಟ್ ಆಗಿಲ್ಲ. ಆಮೇಲೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಅದು ನಾನು ಎಲ್ಲೂ ಹೇಳಲ್ಲ ಅಂತಲೂ. ನನಗನ್ಸಿದ್ದು ಆ ಎಮ್ಮನ್ ಒಂದು ವಿಷಯ ನಾವು ಹೇಳಿದ್ವಿ ಅಂದರೆ ಅದನ್ನು ನೂರಾರು ಆಯಮ್ಮ ಕೊಟ್ಟು ನೂರಾರು ಥರ ಮಾತಾಡೋವಂಥ ಒಂದು ಕ್ಯಾರೆಕ್ಟ್ರು. ನಾನು ಫಸ್ಟ್ ಆಫ್ ಆಲ್ ಅವರಿಂದ ದೂರ ಇರ್ತೀನಿ. ನನಗೆ ಪರ್ಸನಲಿ ಇಷ್ಟ ಆಗಿಲ್ಲ, ಅವರು ಮನಸ್ಥಿತಿ ಆಗಿರಲಿ, ಭಾವನೆಗಳಾಗಿರಲಿ ನನಗಿಷ್ಟ ಆಗಿಲ್ಲ. ಸೊ ಅದೆಲ್ಲೋ ಮ್ಯಾಚ್ ಆಗಿಲ್ಲ ಮೇಡಮ್. ಏಕವಚನದಲ್ಲಿ ಮಾತಾಡ್ಸೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಆವಮ್ಮ, ಈ ಅವಮ್ಮ, ಹೋಗಮ್ಮ, ಅದು ಅವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಅವರು ಪದ ಬಳಕೆ ಏಕವಚನದಲ್ಲೇ ಮಾಡಿರ್ತಾರೆ ಬೇರೆಯವರಿಗೆ. ಬಟ್ ಅದನ್ನು ಯಾಕೆ ಅವ್ರಿಗೆ, ಅಂದ್ರೆ ಇದೇ ವಿಚಾರವಾಗಿ ಸ್ಟಾರ್ಟಿಂಗ್ ಇಂದ ಸುದೀಪ್ ಸರ್ ಹೇಳಿದ್ರು ಕೂಡ ಅವ್ರು ಅದು ಆ ವಿಚಾರದಲ್ಲಿ ಯಾಕೆ ಸರಿ ಹೋಗ್ತಿಲ್ಲ, ಅಥವಾ ಅವ್ರದ್ದು ಥಿಂಕಿಂಗ್ ಏನಿದೆ ಅಂತ? ಮೇಡಮ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ರೆಸ್ಪೆಕ್ಟ್ ಇಸ್ ನಾಟ್ ಬೈ ಬೆಗ್ಗಿಂಗ್, ಇಟ್ಸ್ ಗೈನ್ಡ್. ಮರ್ಯಾದೆ ಅನ್ನೋದು ನೀವು ಭಿಕ್ಷೆ ಬೇಡಿ ಪಡೆಯೋದಲ್ಲ. ಮರ್ಯಾದೆ ನೋಡಿದ ತಕ್ಷಣ ಕೊಡಬೇಕು ಅನ್ಸ್ಬೇಕು ನಮಗೇನೆ. ನನಗೆ ಒಂದು ಟಾಸ್ಕಲ್ಲಿ ಹೇಳ್ತಾರೆ ಮಾತಾಡುವಾಗ, ನೀನು ಅಲ್ಲೋಗಿ ನಿಂತ್ಕೊ ನೀನು ಗೀನು ಅಂದರೆ ಸರಿಗಿರಲ್ಲ ಅಂತ ನಾನು ಏಕವಚನದಲ್ಲಿ ಮಾತಾಡಬೇಡಿ ರಜತ್, ಏಕವಚನದಲ್ಲಿ ಮಾತಾಡಬೇಡಿ ರಜತ್, ಅದನ್ನು ಹೈಲೈಟ್ ಮಾಡ್ತಾರೆ. ಸೊ ನಾನು ಅದನ್ನೇ ಹೇಳಿದ್ದು ನಿಮಗೆ, ಒಂದು ವಿಷಯ ಮಾತಾಡುವಾಗ ನೂರಾರು ಆಯಮ ಕೊಟ್ಟು ನೂರಾರು ವಿಷಯಗಳು ಮಾತಾಡುವಂಥ ಒಂದು ವ್ಯಕ್ತಿ ಬಗ್ಗೆ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನಿಮಗೆ ಮೊದಲೇ ಗೊತ್ತಿತ್ತು ನೀವು ಬಿಗ್ ಬಾಸ್ ಮನೆಗೆ ಗೆಸ್ಟು, ಸ್ಪರ್ಧಿ ಅಲ್ಲ ಅಂತ. ಆದರೂ ಕೂಡ 100% ಎಫರ್ಟ್ ಹಾಕಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ನಮಗೆ ವೀಕ್ಷಕರಿಗೆ ಸೀಸನ್ 11 ರಜತ್ ಕಾಣಿಸಿಲ್ಲ ಅನ್ನೋದಂತೂ ಗ್ಯಾರಂಟಿ. ನಾನು ಅದನ್ನ ಓಪನ್ ಆಗಿ ಹೇಳ್ತೀನಿ. 11 ಅಲ್ಲಿ ಏನ್ ರಜತ್ ಅವ್ರು ಕಾಣಿಸಿದ್ದಾರೆ, ಆ ರಜತ್ ಕಾಣಿಸಿಲ್ಲ. ಬಟ್ ನೀವು ಎಫರ್ಟ್ ಹಾಕಿದೀರಾ ಅಂದ್ರೆ ಸ್ಪರ್ಧಿಗಳಿಗೆ ಡೌಟ್ ಬಂದಿಲ್ಲ. ಹೌದು, ನೀವು ಗೆಸ್ಟ್ ಅವ್ರ ಜೊತೆ ಪ್ರತಿಸ್ಪರ್ಧಿ ಅಲ್ಲ ಅಂತ. ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ? ಅಂಡ್ ಇನ್ನೊಂದೇನಂದ್ರೆ, ಬಿಗ್ ಬಾಸ್ ಮನೇಲಿ ನೀವು ಗೆಸ್ಟ್ ಆಗಿ ಹೋಗ್ತಾ ಇದ್ದೀರಾ ಒಂದು. ಇನ್ನೊಂದೇನಂದ್ರೆ, ಅವ್ರು ಏನೇನ್ ಮಾತಾಡ್ತಿದಾರಲ್ಲ, ಈಗ ಅಶ್ವಿನಿ ಇರ್ಬೋದು, ಗಿಲ್ಲಿ ಇರ್ಬೋದು, ರಕ್ಷಿತಾ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲ ಹೇಳಿದ್ನ ನೀವು ಸ್ವೀಕರಿಸಬೇಕು. ನಿಮ್ಮ ಫ್ಯಾಮಿಲಿ ಬಗ್ಗೆ ಬರ್ಬೋದು, ಅಥವಾ ನಿಮ್ ಬಗ್ಗೆ ಬರ್ಬೋದು, ಏನೋ ಒಂದಿರ್ಬೋದು. ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಿದ್ರಿ ಅಂತ? ಮೇಡಮ್, ಇನ್ನೊಂದೇನು ಅಂದರೆ, ನಮಗೆ ಯಾವತ್ತೂ ಮನುಷ್ಯನ ವ್ಯಕ್ತಿತ್ವ ಹೆಂಗೆ ಅಂದರೆ, ನಮ್ಗೊಂದ್ಸತಿ ಸಿಕ್ಬಿಟ್ಟ ಮೇಲೆ ಇನ್ನೊಂದ್ಸತಿನೂ ಅದೇ ಕೆಲಸ ಮಾಡಬೇಕು ಅಂದಾಗ ನಮ್ಗೆ ಆಲ್ರೆಡಿ ಸಿಕ್ಕಿದೆ, ಇನ್ನೊಂದ್ಸತಿ ನಾವು ಮಾಡಬೇಕಲ್ಲ ಅನ್ನೋದು ಸ್ವಲ್ಪ ಕಮ್ಮಿ ಇದ್ದೇ ಇರುತ್ತೆ ಎಫರ್ಟು. ನಾನು ಅದೇ ಮಾಡಿದ್ದು. ನನಗೆ ಸ್ವಲ್ಪ ಕಮ್ಮಿನೇ ಇತ್ತು ಅಂದರೆ, ನನಗಾಗಲೇ ರೈಟ್ಲೆ ಗೇಟ್ ಆಗೋಗಿತ್ತು, ಸಿಕ್ಕಾಬಡೆ ತೊಂದರೆ ಆಗಿತ್ತು ನನಗೆ. ಸೊ ಅದನ್ನು ನಾನು ಜಾಸ್ತಿ ಮಾಡ್ಕೊಳಂಗೆ ನನಗೆ ಇಷ್ಟ ಇರಲಿಲ್ಲ. ಆಮೇಲೆ ನನ್ನ ಟೀಮವ್ರಿಗೂ ಅದನ್ನು ಹೇಳಿದ್ದೆ. ಇನ್ನೊಂದೇನು ಅಂದರೆ, ನನಗೆ ಆ ಮನೆ ಕೇಳಬಾರ್ದೆಲ್ಲ ಕೊಟ್ಟಿದೆ ಆಗಲೇ. ನಾನು ಏನೇನು ಕೇಳ್ಕೊಂಡಿಲ್ವೋ, ಹೆಸರಾಗಲಿ ದುಡ್ಡಾಗಲಿ ಪ್ರತಿಯೊಂದು ಕೊಟ್ಟ ಮೇಲೆ ಅದು ನನಗೆಲ್ಲೋ ಒಂದು ಖುಷಿ ಇತ್ತು. ಹೌದು, ನಾನು ಆಡಬೇಕು, 100% ಕೊಡಲೇಬೇಕು ಅಂತ. ಬಟ್ ಎಲ್ಲೂ ಬಿಟ್ಕೊಡ್ಲಿಲ್ಲ. ಬಟ್ ನಾನು ಎಫರ್ಟ್ಸು ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ಕಂಪೇರೇ ಮಾಡಿಬಿಡಿ. ನಾನು ಲಾಸ್ಟ್ ಸೀಸನಲ್ಲೇ ಬೇರೆ ಥರ ಇದ್ದೆ, ಈ ಸೀಸನಲ್ಲೇ ಬೇರೆ ಥರ ಇದ್ದೆ.
ಬಟ್ ಆದರೆ ನನಗೇನು ಇಷ್ಟ ಇನ್ನೊಂದು ಸತಿ ನಾನು ಹೋಗಬೇಕಾಗಿತ್ತು. ಅಂದರೆ ಇದು ಆಗಿರೋದೇ ಫಸ್ಟ್ ಟೈಮ್ ಅಂತೆ ಇಡೀ ಇಂಡಿಯನ್ ಬಿಗ್ ಬಾಸ್ ಸೀಸನಲ್ಲಿ. ಲಾಸ್ಟ್ ಸೀಸನು ವೈಲ್ಡ್ ಕಾರ್ಡ್ ನಾನೇ, ಈ ಸತಿನೂ ವೈಲ್ಡ್ ಕಾರ್ಡ್ ನಾನೇ. ಸೊ ಆ ಒಂದು ಖುಷಿಲಿ ನಾನು ಹೋದನೇ ಹೊರತು ನಾನು ಹೆಂಗಾದ್ರೂ ನಾನು ಕಂಟೆಸ್ಟೆಂಟು ಅಲ್ಲ. ಸೊ ಐ ಡಿಂಟ್ ವಾಂಟ್ ಟು ಆ ಲೆವೆಲ್ಗೆ ತೊಗೊಳೋದು ಬೇಡ ಅಂತ ನಾನು ನಾರ್ಮಲಾಗಿ ಆಡಿದಂತೂ ಉಂಟು. ಗಿಲ್ಲಿಗೆ ಒಂದು ಸಲಹೆಯನ್ನ ಕೊಡ್ತೀರಿ ಅಂದ್ರೆ ಮನೆ ಕೆಲಸ ಮಾಡೋ ವಿಚಾರದಲ್ಲಿ ಇರ್ಬೋದು ಅಥವಾ ಕಾಮಿಡಿ ವಿಚಾರದಲ್ಲಿ ಇರ್ಬೋದು, ಅವ್ರ ಮಾತು ಕೇಳ್ತಾರೆ ಅಂತ ಅನ್ಸುತ್ತಾ? ಈಗ ಫಿನಾಲೆ ಅಂತೂ ಹತ್ರ ಬಂತು, ಈಗ್ಲಾದ್ರೂ ಅವ್ರ ಹತ್ರ ಮನೆ ಕೆಲಸ ಮಾಡಿಸಬಹುದು ಅಂತ. ಕೇಳಲ್ಲ ಅವ್ನ ಮಾತು. ಕಾವ್ಯ ಕ್ಯಾಪ್ಟನ್ ಆಗಿರೋರು ಕೇಳ್ತಾನೆ, ಹೆಸರು ಬರಬಾರ್ದು, ಅವಳಿಗೂ ಒಂದು ಕೆಟ್ಟ ಹೆಸರು ಬರಬಾರ್ದು, ನೆಕ್ಸ್ಟ್ ಟೈಮ್ ತೀರ ಸೇಮ್ ಆಗ್ಬಿಡ್ತಾನೆ ಅನ್ಸುತ್ತೆ ನನಗೆ. ಅಂದ್ರೆ ಬಿಗ್ ಬಾಸ್ ಮನೆಯವರೇ ಹೇಳುವಂಗೆ ಕಾವ್ಯನ ಭಾವನೆಗಳಿಗೆ ಮಾತ್ರ ಬೆಲೆ ಇದೆ, ಬೇರೆಯವ್ರ ಭಾವನೆಗಳಿಗೆ ಬೆಲೆನೇ ಕೊಡಲ್ಲ ಅಂತ ಹೇಳ್ತಾರೆ. ಅದು ಉಂಟು, ಆಗಿದ್ದು ಉಂಟು, ನಾನು ನೋಡಿದ್ದೀನಿ. ಅಂದ್ರೆ ಯಾಕೆ ಹಾಗೆ ಅಂತ? ಅಂದ್ರೆ ಗಿಲ್ಲಿ ಪರ್ಸ್ಪೆಕ್ಟಿವ್ ಅದು ಅವನೇ ಆನ್ಸರ್ ಮಾಡಬೇಕು ಮೇಡಮ್. ನನಗೆ ನೋಡಿದಾಗಲೂ ಅದೇ ಅನಿಸಿದೆ. ಅಂದರೆ ಕಾವ್ಯಂಗೆ ರೆಸ್ಪೆಕ್ಟ್ ಕೊಡ್ತಾನೆ, ಬೇರೆಯವ್ರಿಗೆ ಅಷ್ಟಕ್ಕಷ್ಟೇ ಅನ್ಸೋದು ನನಗೆ ಅನಿಸುತ್ತೆ. ಯಾಕಂದರೆ ಅವಳು ಹರ್ಟ್ ಆದರೆ ಬೇಜಾರಾಗುತ್ತೆ ಅವನಿಗೆ, ಬೇರೆಯವ್ರು ನೀಟಾಗಿ ಹರ್ಟ್ ಮಾಡ್ತಾನೆ, ಅದು ಕಾಣಿಸಿದೆ. ಬಟ್ ಅದು ಅವ್ನ ಪರ್ಸ್ನಲ್ ಥಾಟ್ ಇರ್ಬೋದು. ಇವಾಗ ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ, ಅವ್ನು ಮಾಡ್ತಾ ಇರೋದು ಅದು ಅವ್ನ ಇಷ್ಟ. ಇನ್ನೊಂದೇನಂದ್ರೆ ಈಗ ಕಾವ್ಯ ವಿಚಾರ ಬಂದಾಗ ಕಾವ್ಯ ನಾಮಿನೇಟ್ ಮಾಡ್ತಾರೆ, ಪದೇ ಪದೇ ಗಿಲ್ಲಿಗೆ ಹೇಳ್ತಾರೆ ನಿನ್ನ ಕಾಮಿಡಿ ಲಿಮಿಟ್ ಮೀರ್ತಿದೆ, ನನ್ನ ವಿಷಯಕ್ಕೆ ಬರಬೇಡ ಅಂತ ಕಾವ್ಯ ಅವರು ಹೇಳ್ತಾರೆ. ಆದ್ರೆ ಗಿಲ್ಲಿ ಮಾತ್ರ ಇದುವರೆಗೂ ಕಾವ್ಯನ್ ಅಪೋಸಿಟ್ ಹೋಗೇ ಇಲ್ಲ, ಕಾವ್ಯನ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ಜನ ಕೂಡ ಇದನ್ನ ಇಷ್ಟಪಡ್ತಿರೋದು. ಅದಕ್ಕೆ ಅವನ ಕಿಲಾಡಿ ಅಂತ ಹೇಳೋದು. ಸಿಂಪಲ್ ಆನ್ಸರ್, ನನಗೆ ಗೊತ್ತಿರುತ್ತೆ ಅಷ್ಟೇ. ಗೊತ್ತಾಯ್ತು. ನಿಮ್ಮ ಪ್ರಕಾರ ಫಿನಾಲಲ್ಲಿ ಯಾರು ಇರ್ತಾರೆ? ಈಗ ನೀವು ಆಲ್ರೆಡಿ ಹೊರಗೆ ಬಂದಿದ್ದೀರಾ, ಈಗ ಮತ್ತೆ ಗೇಮ್ ಚೇಂಜ್ ಆಗ್ಬೋದು, ಈಗ ಅವ್ರವರಲ್ಲೇ ಆಟ ಶುರುವಾಗುತ್ತೆ. ಯಾರು ಫಿನಾಲೆಗೆ ಬರ್ತಾರೆ? ನನ್ನ ಪ್ರಕಾರ ಫಿನಾಲೆಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ, ಬರಬೇಕು ಅಂತ ಇರೋದು ರಘು ಸರ್, ಗಿಲ್ಲಿ, ರಕ್ಷಿತಾ, ಕಾವ್ಯ, ಧನುಷ್. ಓಕೆ, ರಘು ಸರ್ ನನ್ನ ಪ್ರಕಾರ ಸ್ಟೂಡೆಂಟ್ ಇದ್ದಾರೆ, ನನಗೆ ಫ್ಯಾಮಿಲಿ ಇದೆ, ಮಗ ಇದೆ, ಈ ಎಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಅವರನ್ನ ಅವರು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. 100%. ಇಲ್ಲ, ಇಷ್ಟು ಸತ್ತೋಗಿರೋನ್ ಗಿಲ್ಲಿ, ಹೊಡೆದಾಕ್ಬಿಟ್ಟಿರೋನ್, ಒಳಗೆ ಹೋಗ್ಬಿಟ್ಟಿರೋನು. ನಾವೆಲ್ಲ ಶ್ರದ್ಧಾಂಜಲಿ ಪೋಸ್ಟ್ ಹಾಕ್ಬೇಕಾಯ್ತು ಅಷ್ಟೇ. ಹೊಡೆದಾಕ್ಬಿಟ್ಟು ಅವ್ರು ಹೇಳೋರು, ರಘು ಸರ್ ಹೇಳೋರೆ, ನನಗೆ ರಘು ಸರ್ ಹೇಳೋರೆ, ರಜತ್ ನಾನು ಏನಾದ್ರು ಆಚೆ ಕಾಲಿಟ್ಟೆ ಅಂದ್ರೆ ಅದು ಈ ನನ್ನ ಮಗನಿಂದ ಆಯ್ತು ಅಂದ್ರೆ ಹೆಂಗಾದ್ರೂ ಟೀಮ್ ಬರೋಕೆ 1 ನಿಮಿಷ ಆಗುತ್ತೆ ಒಳಗಡೆ, ಅಷ್ಟಾದ್ರೂ ಇವ್ನು ಕಾಳು ಮೂಳೆನೋ ಇಲ್ಲ ಬೆನ್ನು ಮೂಳೆನೋ ಪಕ್ಕಾ ಫ್ರಾಕ್ಚರ್ ಮಾಡ್ಬಿಡ್ತೀನಿ. ನಾನು ಹೋಗೋದೋಯ್ತೀನಿ, ಇವನ್ನ ಕರ್ಕೊಂಡು ಹೋಯ್ತೀನಿ, ಟೈಟಲ್ ಮಾತ್ರ ಹೊಡೆಯಕ್ ಬಿಡಲ್ಲ ಅಂತ. ರಘು ಸರ್ ಮನೆ ಕರೀತಾ ಇದಾರೆ ಗಿಲ್ಲಿ ಅವ್ರನ್ನ, ಬರಲ್ಲ. ಅದೆಷ್ಟೋ ಕಾಮಿಡಿ ಎಲ್ಲ ಮಾಡಿದೀವಿ ನಾವು. ರಘು ಸರ್ ಒಂದು ಹೋಟ್ಲ್ ಓಪನ್ ಮಾಡಬೇಕು ಅಂತಿದ್ದಾರೆ ಮೈಸೂರಲ್ಲಿ, ಅಲ್ಲಿ ಓಪನಿಂಗ್ ಕರಿತೀನಿ ಬಾರೋ ಅಂದ್ರೆ ನಾನು ಬಂದ್ಬಿಡ್ತೀನ, ನಿನಗೆ ಏನಾದ್ರು ಓಪನಿಂಗ್ ಬೇಕಾ ಆನ್ಲೈನ್ ಅಲ್ಲಿ ವಿಡಿಯೋ ಕಾಲ್ ಮಾಡು, ಅಲ್ಲಿಂದ ಟೇಪ್ ಕಟ್ ಮಾಡ್ತೀನಿ, ನಿನ್ನ ಹತ್ರ ಮಾತ್ರ ನಾನು ಬರಲ್ಲ ಅಂತ. ಗಿಲ್ಲಿ ಅವ್ರಿಗೆ ಯಾವ ವಿಷಯದಲ್ಲಿ ಭಯ ಇದೆ ಆಕ್ಚುಲಿ? ಅದೇ ಈ ತರ ಅವನು ಗೊತ್ತು, ಈ ತರ ಹೆವಿ ರೇಗಿಸ್ತಾ ಇದೀನಿ ರಘು ಸರ್ನ ಅಂತ. ಆಮೇಲೆ ರಘು ಸರ್ಗೆ ಎಲ್ಲರಿಗೂ ಐತೆ ಅಂತ ಗೊತ್ತು, ಅದನ್ನ ಮ್ಯಾನೇಜ್ ಮಾಡ್ತಾ ಅವನೇ. ರಘು ಸರ್ ಪೇಷನ್ಸ್ ನ ಮೆಚ್ಚಬೇಕು, ಸಿಕ್ಕಾಬಟ್ಟೆ ಪಾಪ. ಅವರ ಪರ್ಸನಾಲಿಟಿ, ಅವರ ಆಂಗರ್ ಇಶ್ಯೂಸ್ ಅದನ್ನೆಲ್ಲ ಸಹಿಸ್ಕೊಂಡಿರೋದಿದೆಯಲ್ಲ. ಈಗ ಗಿಲ್ಲಿ ಅವ್ರನ್ನ ನೀವು ಇಷ್ಟು ದಿನ ನೋಡಿದ ಪ್ರಕಾರ, ಈಗ ನೀವೇ ಹೇಳಿದ್ರಿ 24/7 ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತ. ಹೇಗಿತ್ತು ಆಕ್ಚುಲಿ? ತುಂಬಾ ಇರಿಟೇಟ್ ಆಗ್ತಾ ಇತ್ತು? ನನ್ನ ಜೊತೆ ಖುಷಿ ಆಗಿತ್ತು ಮೇಡಮ್, ಯಾಕಂದ್ರೆ ನಾನು ಅವ್ನ ಜೊತೆನೇ ಇರ್ತಿದ್ದೆ, ನಾನು ಹಂಗೆ. ಬಟ್ ನಾನು ಅವ್ನ ಲೆವೆಲ್ಗೆ ಇರಿಟೇಟ್ ಮಾಡಲ್ಲ, ಬಟ್ ನಾನು ಫನ್ ಹೋಗಿ ಮಜಾ ಮಾಡ್ಕೊಂಡಿರೋಂಥ ವ್ಯಕ್ತಿ. ನನಗೆ ಖುಷಿ ಇತ್ತು, ನಾನು ಒಂದೇ ವೈಬು, ಒಂದೇ ಮ್ಯಾಚ್ ಆಯಿತು. ಬಟ್ ಆಪೋಸಿಟ್ ಅವ್ರು ಹೆಂಗೆ ಆಗುತ್ತಾ ಇರ್ತಾರೆ ಅಂತ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗೋದು. ಹಂಗಿದಾಗ ಬೇಜಾರಾಗುತ್ತೆ, ಬಟ್ ನನ್ನ ಜೊತೆ ಖುಷಿ ಆಗಿತ್ತು. ನೀವು ಗಿಲ್ಲಿ ಅವ್ರ ಜೊತೆಗಿದ್ರೇನೆ ಬೇರೆಯವ್ರಿಗೆ ಸಮಸ್ಯೆ, ಹೌದು, ಅದನ್ನೇ ತುಂಬಾ ಪಾಯಿಂಟ್ ಔಟ್ ಮಾಡ್ತಾರೆ. ನಾನು ನಾಮಿನೇಟ್ ಮಾಡಿದ ಪ್ರತಿ ಸಲ ಅದನ್ನೇ, ಗಿಲ್ಲಿ ಜೊತೆ ಇದ್ದೀರಾ, ಗಿಲ್ಲಿ ಇನ್ಯಾರ ಜೊತೆ ಇರಬೇಕು? ಇವಾಗ ನನಗೊಬ್ಬರ ಇಷ್ಟ ಆಗ್ತಾರೆ, ಅವ್ರ ಜೊತೆ ಇರೋದು ಬಿಟ್ಟು ಇಷ್ಟ ಆಗದಿರೋರ ಜೊತೆ ಇರೋಕ್ಕಾಗತ್ತಾ? ಇವಾಗ ಅಶ್ವಿನಿ ಅವ್ರ ಜೊತೆ ಹೋಗಿ ನಾನು ಕೂತ್ಕೊಂಡ್ರೆ ಹೆಂಗಿರ್ತಿತ್ತು? ಅದು ಇವ್ರಿಗೆ ಅರ್ಥನೇ ಆಗಲ್ಲ, ಇನ್ನೇನ್ ಮಾಡ್ತೀರಾ? ಅವ್ರು ಅದೇ ಇಟ್ಕೊಂಡು ಸೆಂಟೆನ್ಸ್ ಕಂಟಿನ್ಯೂ ಆಗಲ್ಲ ಅನ್ಸುತ್ತೆ ಮಾತಾಡೋ. ಮಕ ಕೊಟ್ಟು ಮಾತಾಡಲ್ವಲ್ಲ, ಇನ್ನೆಲ್ಲಿಂದ ಮಾತಾಡಕ್ಕಾಗುತ್ತೆ? ಸೊ ಇವ್ರಿಗೆ ಅರ್ಥ ಆಗಲ್ಲ ಅದು. ಬಟ್ ಐ ಡೋಂಟ್ ನೋ, ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಅಲ್ವಾ. ಹೊರಗಡೆ ನನಗೆ ಇಷ್ಟು ಜನ ಇಷ್ಟಪಡ್ತಾ ಇದ್ದಾರೆ, ನನ್ನ ಬಗ್ಗೆ ಇಷ್ಟು ಜನ ಮಾತಾಡ್ತಿದ್ದಾರೆ ಅನ್ನೋದು ಗಿಲ್ಲಿ ಅವರಿಗೆ ಏನಾದ್ರೂ ಸ್ವಲ್ಪ ಸುಳಿವಿಲ್ಲ? ಸುಳಿವಿಲ್ಲ. ಅಂದ್ರೆ ಗಿಲ್ಲಿ ಮಾತಾಡಿದ್ರು ಅಂತ ಅಂದಾಗ ವೀಕೆಂಡ್ ಎಪಿಸೋಡ್ ನಲ್ಲಿ ಚಪ್ಪಾಳೆಗಳು ಶುರು, ಅಲ್ಲಿಗೆ ಮಾತ್ರ ನಮ್ಗೆ ಗೊತ್ತಾಗೋದು. ಅದು ಗೊತ್ತಾಗತ್ತ, ನಾನು ಹಿಂಗ್ ಮಾತಾಡಿದ್ರೆ ಹಿಡ್ದಾಕ್ಬಿಡ್ತಾರೆ, ನೀಟಾಗಿ ಹಿಡ್ದಾಕ್ಬಿಡ್ತಾನೆ ಅವೆಲ್ಲ. ಓಕೆ, ಅದೆಲ್ಲ ಗೊತ್ತಾಗುತ್ತೆ ನಮ್ಗೆ. ಓಕೆ, ಯಾವ ವಿಷಯ ಅವ್ರಿಗೆ ತುಂಬಾ ಮೈನಸ್ ಆಗತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್ ನಾನು ಅಂದ್ರೆ ಟ್ರೋಫಿ ಬಿಟ್ಟು ಹಾಕ್ಬಿಡಿ, ಓವರ್ ಆಲ್ ಆಗಿ ಅಂದ್ರೆ ಈ ವಿಷಯವನ್ನ ಪರ್ಸನಲ್ ಲೈಫ್ ಅಲ್ಲ, ಅಂದ್ರೆ ಓವರ್ ಆಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ವಿಷಯವನ್ನ ತಿದ್ಕೋಬೇಕು ಅಂತ. ಈಗ ಕೆಲಸ ಒಂದ್ ಮಾಡ್ಬೇಕು. ನಾನೇ ಸೋಂಬೇರಿ ಅಂದ್ರೆ ನನಗಿಂತ ಸೋಂಬೇರಿ ಅವನು. ಅಯ್ಯೋ ದೇವ್ರೆ, ನಾನಾದ್ರೂ ಒಂದೊಂದು ಪಕ್ಷ ಕೆಲಸ ಮಾಡ್ಬಿಡ್ತೀನಿ, ಯಾರನ್ನ ಬೈದ್ರೆ ನನಗೆ. ಈಗ ನನ್ನ ಮಗ ಬೈದ್ರು ಕೆಲಸ ಮಾಡಲ್ಲ, ಹೇಳಿದ್ರು ಕೆಲಸ ಮಾಡಲ್ಲ. ಬಟ್ ಜನಕ್ಕೆ ಹೆಂಗೆ ಇಷ್ಟ ಆಗ್ತೀವಿ, ಏನಾಗ್ತೀವಿ ಅಂತ ಕಲಿಬೇಕಾಗಿರೋದು ಗಿಲ್ಲಿಯಿಂದ. ಯಾಕಂದ್ರೆ ಅಕಸ್ಮಾತ್ ಗಿಲ್ಲಿ ಏನಾದ್ರೂ ಈ ಸರಿ ಟ್ರೋಫಿ ಹೊಡೆದ ಅಂದ್ರೆ, ಬಿಗ್ ಬಾಸ್ ಮನೇಲಿ ಒಂದು ಕೆಲಸ ಮಾಡಿದೆ, ಒಂದು ಫಿಸಿಕಲ್ ಟಾಸ್ಕ್ ಆಡಿದೆ, ಕಪ್ ಹೊಡೆಯೋ ಏಕೈಕ ವ್ಯಕ್ತಿ ಗಿಲ್ಲಿ ಹೊಡೆದ್ರೆ ಆಯ್ತಾ.
ಸೊ ನಾವು ಜನರನ್ನ ಹೇಗೆ ಮೆಚ್ಚಿಸ್ತೀವಿ, ಹೇಗೆ ಇಷ್ಟಪಡ್ತೀವಿ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಅಲ್ವಾ. ಹೌದೌದು. ಸೊ ಅದೊಂದು ನೀವು ಫ್ಯಾಕ್ಟ್ ತುಂಬಾ ಅಷ್ಟೇ. ಪುಷ್ ಮಾಡಿದ್ರಿ, ಫಿಸಿಕಲ್ ಟಾಸ್ಕ್ ಆಡ್ಲಿ ಗಿಲ್ಲಿ, ಜೊತೆಗೆ ಧನುಷ್ ಅವ್ರ ಅಪೋಸಿಟ್ ಆಗಿರ್ಲಿ ಅಂತ. ಹೌದು. ಆದ್ರೂ ಒಪ್ಲಿಲ್ಲ. 4 ವಾರ ಇದೆ, ನಾನ್ ಬಿಡ್ತೀನಾ ಅವ್ನು ಅಂತ. ನನಗೇನು ಸ್ವಾಭಿಮಾನ ಆಯ್ತಾ, ನಾನು ಆಡಲ್ಲ ಅಂತ ಅವನು. ಅದೇ ಮಜಾ ಅನ್ಸುತ್ತೆ, ಏನ್ ಮಾಡಕ್ಕಾಗತ್ತೆ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಮತ್ತೆ ನಾವು ರಜತ್ ಅವ್ರನ್ನ ತೆರೆ ಮೇಲೆ ಯಾವಾಗ ನೋಡಬಹುದು? ಅತಿ ಶೀಘ್ರದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ ನಾನು. ಅದು ಬಿಟ್ಟರೆ ಇಷ್ಟು ಪ್ರೀತಿ, ಇಷ್ಟು ಅಭಿಮಾನ ಕೊಟ್ಟು ನನ್ನ ಜೊತೆ ನಿಂತ್ಕೊಂಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆಲ್ಸೋ ಮೇಡಮ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಅದೆಲ್ಲ ಈಡೇರ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧಿ ರಜತ್ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.